ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಮಾರ್ಚ್ 2026 9ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸ್ ಅನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಭಾಗ ಎ ಭೌತಶಾಸ್ತ್ರ. ಫಸ್ಟ್ ಮೇನ್ ಈ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆರಿಸಿ ಬರೀಬೇಕು. ಫಸ್ಟ್ ಕ್ವಶನ್, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಕೇಳಿದ್ದಾರೆ. ಸೊ ಈ 4 ಆಪ್ಷನ್ ಅಲ್ಲಿ ಮಕ್ಕಳ ಶುಷ್ಕಕೋಶ, ಡ್ರೈ ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಚಂದ್ರನ ಮೇಲಿನ ಗುರುತ್ವ ವೇಗೋತ್ಕರ್ಷ ಕೇಳಿದ್ದಾರೆ. ಸೊ ಈ 4ರಲ್ಲಿ ಭೂಮಿಗಿಂತ ಕಡಿಮೆ ಇರುತ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರನೇ ಪ್ರಶ್ನೆ, ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನ 5 ಸೆಕೆಂಡುಗಳ ನಂತರ ಕೇಳುತ್ತಾನೆ. ಶಬ್ದವು ಉಜ್ಜವಾದ 346 ಮೀಟರ್ ಪರ್ ಸೆಕೆಂಡ್ ಆದರೆ ಚಲಿಸಿದ ದೂರ ಎಷ್ಟು? ಸೊ ಚಲಿಸಿದ ದೂರ ಕಂಡುಹಿಡಿಯಲಿಕ್ಕೆ ಸೂತ್ರ ಇದೆ, d = v × t/2. ಸೊ v 346, ಟೈಮು 5 ಸೆಕೆಂಡು. ಸೊ 2 ಡಿವೈಡ್ ಮಾಡಿದ್ರೆ ನಮಗೆ 865 ಮೀಟರ್ ಬರ್ತದೆ ಮಕ್ಕಳು. ಹಾಗಾಗಿ 865 ಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಸೂಕ್ತ ಕಾರಣಗಳೊಂದಿಗೆ ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಹೌದು, ಯಾಕೆಂದರೆ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ, ಜಡತ್ವ ನಿಯಮವನ್ನು ತೆಗೆದುಕೊಂಡಾಗ ಸೊ ಅಲ್ಲಿ ಸ್ಥಾನಪಲ್ಲಟ ಆಗಿರೋದು ತಿಳಿದು ಬರ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಈ ಪ್ರಶ್ನೆಗೆ ಉತ್ತರಿಸಿ ಅಂತ ಇದೆ ಮಕ್ಕಳ. 5ನೆಯ ಪ್ರಶ್ನೆ, ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಇಲ್ಲಿ ನೋಡಿ, ವೇಗ ಮತ್ತು ಕಾಲದ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವೇಗ ಕೊಟ್ಟಿದ್ದಾರೆ, ಕಾಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನ ಹೊಂದಿದೆ? ಸೊ ದಟ್ ಈಸ್ ಯೂನಿಫಾರ್ಮ್ ಆಕ್ಸಿಲರೇಷನ್, ಅಂದ್ರೆ ಏಕರೂಪದ ವೇಗೋತ್ಕರ್ಷವನ್ನ ಅದು ಹೊಂದಿದೆ ಮಕ್ಕಳ. ಸೊ ವಾಹನದ ವೇಗ ಕಾಲ ನಕ್ಷೆಯು ಯಾವ ಆಕಾರವನ್ನ ಹೊಂದಿರ್ತದೆ? ಸೊ ಆಬ್ವಿಯಸ್ಲಿ ಅದು ಸ್ಟ್ರೈಟ್ ಲೈನಲ್ಲಿ, ಅಂದರೆ ನೀವು ಅದನ್ನ ಸರಳ ರೇಖೆ, ಯಾಕೆಂದರೆ ನೀವು ಇದನ್ನು ಹಾಕಿದ್ರೆ ಮಕ್ಕಳ, ನೀವು ರೇಖೆ ಹಾಕಿದ್ರೆ ನಮಗೆ ಬರುವಂಥದ್ದು ಈ ರೀತಿ. ಸೊ ಅಲ್ಲಿಗೆ ನಮಗೆ ಸರಳ ರೇಖೆ ಬರುವಂಥದ್ದು. ಸೊ ಆನ್ಸರ್ ನೀವು ಸರಳ ರೇಖೆ ಅಂತ ಬರ್ತಿರ್ಬೇಕು. ಸೊ ಅದಕ್ಕೆ ಆಪ್ಷನ್ ಕೊಟ್ಟು 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆಯನ್ನು ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ. ಸೊ ಇಲ್ಲಿ ಜೌವನ್ನು ಲೆಕ್ಕಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿದರೆ ಸಾಕು. ನೆಕ್ಸ್ಟ್ 6ನೇ ಪ್ರಶ್ನೆ, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ ಅಂತ ಕೇಳಿದ್ದಾರೆ. ಜಸ್ಟ್ ನೋಡ್ತಾ ಹೋಗಿ. ಸೊ 7ನೇ ಪ್ರಶ್ನೆ, 6 kg ರಾಶಿ ಇರುವ ಒಂದು ಶಾಟ್ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗವು 3 ಮೀಟರ್ ಪರ್ ಸೆಕೆಂಡ್ನಿಂದ 7 ಮೀಟರ್ ಪರ್ ಸೆಕೆಂಡಿಗೆ ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಆ್ಯಕ್ಚುಲಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವೇಗವು 3 ಮೀಟರ್ಗಿನಿಂದ 7 ಮೀಟರ್ಗೆ ಹೆಚ್ಚಾಗ್ತದೆ. ಹಾಗಾಗಿ ಉಂಟಾಗುವ ಬಲ ಏನಾಗ್ತದೆ, ಸೂತ್ರ ಲೆಕ್ಕಾಚಾರ ಮಾಡಲಿಕ್ಕೆ F = m × v - u / 2. ಸೊ ಆ ಒಂದು ಸೂತ್ರವನ್ನು ನೀವು ಹಾಕೊಂಡು ಲೆಕ್ಕ ಹಾಕಿ ಮಕ್ಕಳ. ಸೊ ಅಲ್ಲಿಗೆ ನಿಮಗೆ ಸಿಗ್ತದೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆ, ಶಬ್ದದ ಗುಣಿತ ಪ್ರತಿಫಲನ ಅನ್ವಯವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳಿದರೆ, ನಾವು ಮೆಗಾಫೋನ್ಗಳಲ್ಲಿ, ಹಾರನ್ಸ್ಗಳಲ್ಲಿ, ಸ್ಟೆಥಸ್ಕೋಪು, ಸಿನಿಮಾ ಹಾಲ್ಗಳ ಮೇಲ್ಚಾವಣಿ ವಿನ್ಯಾಸದಲ್ಲಿ ಸೊ ಶಬ್ದ ಗುಣಿತದ ಪ್ರತಿಫಲನದ ಅನ್ವಯಗಳನ್ನು ಬಳಸಲಾಗ್ತದೆ. ನೆಕ್ಸ್ಟ್, ವಿಶ್ವವ್ಯಾಪಿ ಗುರುತ್ವದ ನಿಯಮವನ್ನು ವ್ಯಾಖ್ಯಾನಿಸಲಿಕ್ಕೆ ಕೇಳಿದರೆ. ಸೊ ವಿಶ್ವದ ಪ್ರತಿಯೊಂದು ಕಾಯವು ಮತ್ತೊಂದು ಕಾಯವನ್ನು ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಬಲದಿಂದ ಆಕರ್ಷಿಸುತ್ತದೆ ಅಂತ ಹೇಳಿ ಬರಿಬೇಕು. ಸೊ ಅಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಅದು ದ್ರವ್ಯರಾಶಿ ಮತ್ತು ಕಾಯಗಳ ನಡುವಿನ ದೂರ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಆರ್ಕಿಮಿಡಿಸ್ ತತ್ವವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳು. ಸೊ ಆರ್ಕಿಮಿಡಿಸ್ ತತ್ವ ಬಹಳ ಈಸಿ. ಸೊ ಡೈರೆಕ್ಟಾಗಿ ನೀವು ಆನ್ಸರನ್ನು ಬರಿಬೋದು. ನೆಕ್ಸ್ಟು 10ನೇ ಪ್ರಶ್ನೆ, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಮೊದಲನೇದಕ್ಕೆ ಆನ್ಸರ್ ನೋಡಿ, ಅದಕ್ಕೆ ಅಸಂತುಲಿತ ಬಲ ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 1 ನ್ಯೂಟನ್ ಬಲವನ್ನು ವ್ಯಾಖ್ಯಾನಿಸಲಿಕ್ಕೆ ಕೇಳಿದ್ದಾರೆ. ಸೊ 1 kg ದ್ರವ್ಯರಾಶಿಯ
ಕಾಯದಲ್ಲಿ 1 ಮೀಟರ್ ಪರ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡುವ ಬಲಕ್ಕೆ 1 ನ್ಯೂಟನ್ ಬಲ ಅಂತೀವಿ. ನೆಕ್ಸ್ಟ್ ರಾಕೆಟ್ನ ತತ್ವ ಕೇಳಿದರೆ ಅದು ನ್ಯೂಟನ್ನ ಮೂರನೇ ಚಲನೆಯ ನಿಯಮ ಆಗಿರ್ತದೆ. ನೆಕ್ಸ್ಟ್ 5th ಮೇನ್ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ, ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಕ್ಕಿರುವ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳ. ಸೊ ದೂರ ಮತ್ತು ಸ್ಥಾನಪಲ್ಲಟ ವ್ಯತ್ಯಾಸ ನೋಡೋಣ. ದೂರವು ಕಾಯ ಚಲಿಸಿದ ಒಟ್ಟು ಪಥದ ಉದ್ದವಾಗಿರ್ತದೆ. ಸ್ಥಾನಪಲ್ಲಟ ಅಂದರೆ ಆರಂಭಿಕ ಮತ್ತು ಅಂತಿಮ ಬಿಂದುಗಳ ನಡುವಣ ಕನಿಷ್ಠ ದೂರ ಆಗಿರ್ತದೆ. ನೆಕ್ಸ್ಟ್ ವೇಗೋತ್ಕರ್ಷ ಎಂದರೇನು? ವೇಗೋತ್ಕರ್ಷದ SI ಏಕಮಾನ ಕೇಳಿದ್ದಾರೆ. ಸೊ ವೇಗೋತ್ಕರ್ಷ ಅಂದರೆ ವೇಗದಲ್ಲಿ ಆಗುವ ಬದಲಾವಣೆಯ ದರಕ್ಕೆ ನಾವು ವೇಗೋತ್ಕರ್ಷ ಅಂತೀವಿ. ಸೊ ಇದರ SI ಏಕಮಾನ ಮಕ್ಕಳ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಮಕ್ಕಳ, ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ಶಕ್ತಿಯ ಬದಲಾವಣೆಗಳನ್ನು ಕೇಳಿದ್ದಾರೆ ಮಕ್ಕಳ. ಸೊ ಯಾವೆಲ್ಲ ಅಂತ ಹೇಳಿದರೆ, ಮೊದಲನೇದಲ್ಲಿ ಸ್ನಾಯು ಶಕ್ತಿಯು ಚಲನ ಶಕ್ತಿಯಾಗಿ ಪರಿವರ್ತನೆಯಾಗ್ತದೆ. ಅದೇ ರೀತಿ 2ನೇ ಪ್ರಶ್ನೆಗೆ ನೋಡೋಣ ಮಕ್ಕಳ. ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು, ಅದರ ಚಲನಶಕ್ತಿ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಚಲನಶಕ್ತಿ ಕೆಳಗಡೆ ಬಿದ್ದಾಗ ಶೂನ್ಯ ಆಗ್ತದೆ ಮಕ್ಕಳ, ಹಾಗಾಗಿ ಶೂನ್ಯ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ 3ನೇ ಪ್ರಶ್ನೆ, ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಬಲಪ್ರಯೋಗವಾದಾಗ ನಡೆದ ಕೆಲಸದ ಶಕ್ತಿಯೊಂದನ್ನು ಬರೆಯಿರಿ. ಸೊ ಅಲ್ಲಿ ನಮಗೆ ಕೆಲಸದ ಸೂತ್ರ ಗೊತ್ತಿದೆ, F ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಅದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಶಕ್ತಿ, ಅದಕ್ಕೆ ಆಪ್ಷನ್ ಕೊಟ್ಟು ಶಕ್ತಿಯನ್ನು ನಿರೂಪಿಸಿ. ಸೊ ಶಕ್ತಿ ಅಂದರೆ ಏನು ಅಂತ ಕೇಳಿದರೆ ದ ಕೆಪಾಸಿಟಿ ಟು ಡೂ ವರ್ಕ್. ಸೊ ಕೆಲಸ ಮಾಡುವ ಸಾಮರ್ಥ್ಯ ಆಗಿರ್ತದೆ. ಕೆಲಸ ನಡೆದಿದೆ ಎನ್ನಲು ಸಾಬೀತಾಗುವ ಯಾವುದಾದ್ರೂ 2 ನಿಬಂಧನೆಗಳನ್ನ ತಿಳಿಸಿ. ನೆಕ್ಸ್ಟ್ ಚಲನ ಶಕ್ತಿ ಅಂದರೆ ಏನು? ತನ್ನ ಚಲನೆಯಿಂದ ಪಡೆದುಕೊಂಡಂತಹ ಶಕ್ತಿಗೆ ಚಲನ ಶಕ್ತಿ ಅಂತ ಹೇಳಿ ಕರಿತೀವಿ. ಸೊ 1 ಕಿಲೋವ್ಯಾಟನ್ನು ಜೌಲ್ನಲ್ಲಿ ವ್ಯಕ್ತಪಡಿಸಿ. ಸೊ ಇದು ಈಸಿ ಇತ್ತು. ನೆಕ್ಸ್ಟ್ ಭಾಗ ಬಿ, ರಸಾಯನ ವಿಜ್ಞಾನ. ಸೊ ಇಲ್ಲೂ ಸಹ 5th ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 13ನೇ ಪ್ರಶ್ನೆ, ಕ್ಯಾಲ್ಸಿಯಂ ಆಕ್ಸೈಡ್ ಸೂತ್ರವನ್ನು ಪ್ರತಿನಿಧಿಸುವಂತಹ ಸಂಯುಕ್ತದ ಹೆಸರು. ಆಬ್ವಿಯಸ್ಲಿ ಇಲ್ಲಿ ಕೊಟ್ಟರು 4ರಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 14th ಕ್ವಶನ್, ಒಂದು ಧಾತುವಿನ ಎಲೆಕ್ಟ್ರಾನ್ ಹಂಚಿಕೆಯು 2-8-2 ಆಗಿದೆ, ಹಾಗಾದರೆ ಆ ಧಾತು ಅಂತ ಕೇಳಿದ್ದಾರೆ. ಸೊ ಅಲ್ಲಿ 2 ವೇಲೆನ್ಸಿ ಹೊಂದಿರುವಂತಹ ಮೆಗ್ನೀಷಿಯಂ. ಯಾಕೆಂತ ಹೇಳಿದ್ರೆ ಮೆಗ್ನೀಷಿಯಮ್ದು ಪರಮಾಣು ಸಂಖ್ಯೆ 12 ಆಗಿರ್ತದೆ ಮಕ್ಕಳ, ಹಾಗಾಗಿ ಡೈರೆಕ್ಟಾಗಿ ನಾವು ಬರಿಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶುಷ್ಕ ಮಂಜುಗೆಡ್ಡೆಯ ಮೇಲಿನ ಒತ್ತಡವನ್ನು 1 ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪ್ರಕ್ರಿಯೆಗೆ ಏನಂತೀವಿ? ಸೊ ಅದನ್ನು ಉತ್ಪತನ, ಸಬ್ಲಿಮೇಷನ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಲೋಹಾಭಗಳು ಎಂದರೇನು? ಲೋಹ ಮತ್ತು ಅಲೋಹಗಳ ಗುಣಲಕ್ಷಣಗಳನ್ನು ಒಳಗೊಂಡಂತಹ ಧಾತುಗಳಿಗೆ ನಾವು ಲೋಹಾಭಗಳು ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, NO2 ಇದರ ಸಾಪೇಕ್ಷ ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ. ಸೊ ನೈಟ್ರೋಜನ್ 14, ಆಕ್ಸಿಜನ್ 16. ಸೊ ಇಲ್ಲಿ ನಮ್ಗೆ ಬರ್ಕೊಳ್ಳೋಣ NO2 ಅಲ್ವಾ. ಸೊ N ಎಷ್ಟಿದೆ? 1 ಇದೆ, 1 × 14 ಪ್ಲಸ್ ಆಕ್ಸಿಜನ್ 2 ಇದೆ, 16. ಸೊ ಕೂಡಿಸಿದ್ರೆ ನಮಗೆ 46 ಯೂನಿಟ್ಸ್ ಆಗ್ತದೆ. ಸೊ 46U ಅಂತ ಹೇಳಿ ನಾವು ಬರೀಬೇಕು. ನೆಕ್ಸ್ಟ್ 18ನೇದು, X ಧಾತುವಿನ ವೇಲೆನ್ಸಿ 2 ಮತ್ತು Y ಧಾತುವಿನ ವೇಲೆನ್ಸಿ 2 ಆದರೆ ಆ ಎರಡೂ ಧಾತುಗಳ ಸಂಯೋಗದಿಂದ ಉಂಟಾಗುವ ಸಂಯುಕ್ತದ ಸೂತ್ರ ಕೇಳಿದರೆ ಆಬ್ವಿಯಸ್ಲಿ ಅದು ಕ್ಯಾಲ್ಸಿಯಂ ಆಕ್ಸೈಡ್, CaO ಇಸ್ ದ ರೈಟ್ ಆನ್ಸರ್. ಸೊ ಅದರ್ಥ ಆಗಿದೆಯಲ್ಲ. ನೆಕ್ಸ್ಟ್ ನಿಮಗೆ 2 ಅಂಕದ ಪ್ರಶ್ನೆಗೆ ಬಂದರೆ, ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗ ಗುರುತಿಸ್ಲಿಕ್ಕೆ ಹೇಳಿದರೆ ಸೊ ಚಿತ್ರವನ್ನು ಬಿಡಿಸಿರ್ತೀರ ಮಕ್ಕಳ. ನೆಕ್ಸ್ಟ್ 20ನೇ ಪ್ರಶ್ನೆ, ಜ್ವರ ಕಡಿಮೆ ಮಾಡಲು ಹಣೆಯ ಮೇಲೆ ಒದ್ದೆ ಬಟ್ಟೆಯನ್ನು ಇಡಲಾಗ್ತದೆ, ಈ ಕ್ರಿಯೆಯನ್ನು ಸಮರ್ಥಿಸಿ. ಸೊ ಅಲ್ಲಿ ಆವಿಯಾಗುವಿಕೆಯು ತಂಪು ಪರಿಮಾಣವನ್ನು ಉಂಟು ಮಾಡ್ತದೆ. ಏಕೆಂದರೆ ಬಟ್ಟೆಯನ್ನು ಹಣೆಯ ಮೇಲೆ ಇಟ್ಟಾಗ ಅಲ್ಲಿ ಏನಾಗ್ತದೆ? ಆವಿ ಆಗ್ತದೆ. ಆವಿ ಆದಾಗ ಯಾವಾಗಲೂ ಏನಾಗುತ್ತೆ? ತಂಪಾಗ್ತದೆ. ಸೊ ತಂಪಾದಾಗ ಏನಾಗ್ತದೆ? ಜ್ವರದ ತಾಪಮಾನ ಕಡಿಮೆ ಆಗ್ತದೆ. ನೆಕ್ಸ್ಟ್, ಮೇಣದ ಬತ್ತಿ ಉರಿಯುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎರಡೂ ಸಹ ಆಗಿದೆ, ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಹೌದು, ಯಾಕೆಂದರೆ ಮೇಣ ಕರಗುವುದು ಭೌತಿಕ ಬದಲಾವಣೆ, ಮೇಣ ಉರಿಯುವುದು ರಾಸಾಯನಿಕ ಬದಲಾವಣೆ ಆಗಿರ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 22ನೇ ಪ್ರಶ್ನೆ, ದ್ರಾವಣ ಮತ್ತು ನಿಲಂಬಿತ ಮಿಶ್ರಣಗಳ ನಡುವಿನ 3 ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳ. ಸೊ ದ್ರಾವಣವು ಸಮರೂಪ ಮಿಶ್ರಣವಾಗಿದ್ದು ಕಣಗಳು ಅತ್ಯಂತ ಚಿಕ್ಕದಾಗಿರ್ತದೆ. ಅದೇ ನಿಲಂಬಿತ ಮಿಶ್ರಣವು ಅಸಮರೂಪವಾಗಿದ್ದು ಕಣಗಳನ್ನು ಬರೀ ಕಣ್ಣಿಂದ ನೋಡಲು ಸಾಧ್ಯ ಆಗುವುದಿಲ್ಲ. ನೆಕ್ಸ್ಟ್ 23ನೇ ಪ್ರಶ್ನೆ, ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಕೇಳಿದ್ದಾರೆ. ಸೊ ಅದು ಚಿತ್ರ ಬಿಡಿಸಿರ್ತೀರ ಮಕ್ಕಳ. ನೆಕ್ಸ್ಟ್, ಕೆಳಕಂಡ ಧಾತುಗಳ ಸರಿಯಾದ ಸಂಕೇತಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಕಬ್ಬಿಣ Fe ಕೇಳಿದ್ದಾರೆ. ಆ್ಯಕ್ಚುಲಿ ಅದು ಕ್ಯಾಪಿಟಲ್ F ಸ್ಮಾಲ್ ಲೆಟರ್ E ಆಗಬೇಕು. ನೆಕ್ಸ್ಟ್ ಅಲ್ಯೂಮಿನಿಯಂ A ಸ್ಮಾಲ್ ಲೆಟರ್ L,
ಕೋಬಾಲ್ಟ್ CO, ಬೆಳ್ಳಿ AG ಸ್ಮಾಲ್ ಲೆಟರ್. ಈ ರೀತಿನೇ ಕರೆಕ್ಟಾಗಿ ನೋಡಿ, ನಿಮ್ಗೆ ಅವ್ರು ಕೊಟ್ಟಿದ್ದಾರೆ ಸಿಂಬಲ್ಸು, ಸೊ ಅದನ್ನು ರಾಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಕರೆಕ್ಟಾಗಿ ಬರೀಬೇಕು ಮಕ್ಕಳ, ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ಕೆಳಗಿನ ಸಂಯುಕ್ತಗಳಿಗೆ ಧಾತುಗಳನ್ನು ಹೆಸರಿಸಿ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಆಗ್ತದೆ. ನೆಕ್ಸ್ಟ್ ಹೈಡ್ರೋಜನ್ ಕ್ಲೋರೈಡ್, ಸೊ ಹೈಡ್ರೋಜನ್ ಕ್ಲೋರೈಡ್ ಅಂದರೆ HCl. ಪೊಟ್ಯಾಷಿಯಂ ಸಲ್ಫೇಟ್, ಸೊ K2SO4 ಆಗ್ತದೆ ಪೊಟ್ಯಾಷಿಯಂ ಸಲ್ಫೇಟ್. ಇದು ಹೈಡ್ರೋಜನ್ ಕ್ಲೋರೈಡ್ ಅಂತ ಹೇಳಿದರೆ HCl ಆಗ್ತದೆ ಮಕ್ಕಳ. ನೆಕ್ಸ್ಟ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಟ್ವೈಸ್. ಸೊ ಈ ರೀತಿ ಬರೆದು ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕೊಟ್ಟಿರುವ ಧಾತುಗಳ ವೇಲೆನ್ಸಿಯನ್ನು ಕಂಡುಹಿಡಿಯಿರಿ. ನೈಟ್ರೋಜನ್, ನಿಯಾನ್, ಮೆಗ್ನೀಷಿಯಂ ಕೇಳಿದ್ದಾರೆ ಮಕ್ಕಳ. ಸೊ ವೇಲೆನ್ಸಿಯನ್ನು ಬರ್ಕೊಳ್ಳೋಣ. ನೈಟ್ರೋಜನಲ್ಲಿ 3, ನಿಯಾನ್ನಲ್ಲಿ ಯಾವುದೇ ಇರಲ್ಲ, ಯಾಕೆಂದರೆ ಅದು ಜಡ ಅನಿಲ. ನೆಕ್ಸ್ಟ್ ಮೆಗ್ನೀಷಿಯಮಲ್ಲಿ 2 ಇರ್ತದೆ. ನೆಕ್ಸ್ಟ್ ಪ್ರೋಟಾನ್ಗಳನ್ನು ನಳಿಕಾ ಕಿರಣಗಳೆಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ ಮಕ್ಕಳು. ಯಾಕೆಂತ ಹೇಳಿದರೆ ಇವು ಧನ ಆವೇಶಿತ ಕಿರಣಗಳಾಗಿದ್ದು ಆ್ಯನೋಡ್ನಿಂದ ಕ್ಯಾಥೋಡ್ನವರೆಗೆ ಹರಿಯುವುದರಿಂದ ಇವುಗಳನ್ನು ಕ್ಯಾನಲ್ ರೇಸ್ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಅದಷ್ಟು ಅರ್ಥಾಗಿದೆಯಲ್ಲ. ನೆಕ್ಸ್ಟ್ ಭಾಗ C ಜೀವಶಾಸ್ತ್ರ. ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಸೊ ಸೂಕ್ತವಾದನ್ನು ಆರಿಸಿ ಬರೀಬೇಕು. 26ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಜೀವಕೋಶದ ಆತ್ಮಹತ್ಯಾ ಸಂಚು. ಆಬ್ವಿಯಸ್ಲಿ ಆತ್ಮಹತ್ಯಾ ಸಂಚುಗಳು ಲೈಸೋಸೋಮ್ ಆಗಿರ್ತದೆ ಮಕ್ಕಳ, ಹಾಗಾಗಿ ಆಪ್ಷನ್ C ಲೈಸೋಸೋಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 27ನೇ ಪ್ರಶ್ನೆ, ತಾಜಾ ದ್ರಾಕ್ಷಿ ಹಣ್ಣೊಂದನ್ನು ಅಧಿಕ ಸಾರತೆಯ ದ್ರಾವಣದಲ್ಲಿ ಇರಿಸಾಗ ಅದರ ರಚನೆಯಲ್ಲಾಗುವ ಬದಲಾವಣೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ C ನೀರನ್ನು ಕಳೆದುಕೊಂಡು ಮುದುಡುತ್ತದೆ. ನೆಕ್ಸ್ಟ್ ಭಾರತದಲ್ಲಿ ಕಂಡುಬರುವಂತಹ ಉತ್ತಮ ತಳಿ ಸ್ವದೇಶಿ ಹಸು ಅಂತ ಕೇಳಿದ್ದಾರೆ. ಅದು ಬಾಸ್ ಇಂಡಿಕಸ್ ಆಗಿರ್ತದೆ. ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಜೀವಕೋಶದ ಕೋಶಪೊರೆಯ ಪ್ರಾಥಮಿಕ ಕಾರ್ಯವೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ಜೀವಕೋಶದ ರಕ್ಷಣೆ ಮತ್ತು ವಸ್ತುಗಳ ಸಾಗಾಣಿಕೆಗೆ ಒಳಗೆ ಮತ್ತು ಹೊರಗೆ ಹೋಗಲು ಸಹಾಯವನ್ನು ಮಾಡ್ತದೆ. ನೆಕ್ಸ್ಟ್ ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಗಳು ಬ್ರಾಯ್ಲರ್ಸ್ ಆಸಿಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಪಿಸೆರೆನ್ ಇಂಡಿಕಾದ ಪ್ರಾಮುಖ್ಯತೆ ಏನು? ಸೊ ಜೇನುತುಪ್ಪ ಮತ್ತು ಮೇಣದ ಉತ್ಪಾದನೆಗಾಗಿ ಅದನ್ನು ಬೆಳೆಸಲಾಗ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಮಾನವನ ಚರ್ಮವು ಒಂದು ವಿಶಿಷ್ಟ ಚಪ್ಪಟೆ ಅನುಲೇಪಕ ಅಂಗಾಂಶವಾಗಿದೆ, ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಹೌದು, ಯಾಕೆಂತ ಹೇಳಿದರೆ ಹಾನಿ ಮತ್ತು ಸವೆತವನ್ನು ತಡೆಯಲು ಜೀವಕೋಶಗಳು ಹಲವು ಪದರಗಳಾಗಿ ಜೋಡಿಸಲ್ಪಟ್ಟಿರೋದ್ರಿಂದ ಅದನ್ನು ಚರ್ಮವು ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಇಲ್ಲಿ ನಮಗೆ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟು ಚಿತ್ರ ಕೊಟ್ಟು ಇದರಲ್ಲಿ ಎಸ್ ಏನೆಂಬುದನ್ನು ಸೂಚಿಸ್ತದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್ ಅತ್ಯಾಧುನಿಕ ಧಾತು ಸ್ಟೊಮ್ಯಾಟ, ಸೊ ಪತ್ರರಂಧ್ರ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವಂತಹ ಕ್ರಮಗಳು ಏನೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಸರಿಯಾದ ಶುಚಿಯಾಗಿಸುವುದು, ಒಣಗಿಸುವುದು ಮತ್ತು ರಾಸಾಯನಿಕ ಧೂಮೀಕರಣದ ಮೂಲಕ ಕೀಟಗಳನ್ನು ಹತೋಟಿಗೆ ತೆಗೆದುಕೊಳ್ಳುವಂಥದ್ದು. ನೆಕ್ಸ್ಟು ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಬರೆದಿರ್ತೀರ ಮಕ್ಕಳ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಜೀವಕೋಶದ ಕಾರ್ಯಗಳನ್ನು ನಿರ್ವಹಿಸುವ ಕಣದಂಗಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಒಂದು ಮೈಟೋಕಾಂಡ್ರಿಯಾ, ಇದು ಶಕ್ತಿಯನ್ನು ಉತ್ಪಾದಿಸ್ತದೆ. ಲೈಬೋಸೋಮ್ ಪ್ರೋಟೀನ್ ಸಂಶ್ಲೇಷಿಸ್ತದೆ. ಲೈಸೋಸೋಮ್ ತ್ಯಾಜ್ಯ ವಿಲೇವಾರಿಯನ್ನು ಮಾಡ್ತದೆ. ನೆಕ್ಸ್ಟ್ ನರಕೋಶದ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ಬಿಡಿಸಿರ್ತೀರ, ಎಲ್ಲ ಭಾಗಗಳನ್ನೆಲ್ಲ ಕೇಳಿದ್ದಾರೆ. ನೆಕ್ಸ್ಟ್ ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ ಆಗುವ ಅನಾನುಕೂಲಗಳನ್ನು ತಿಳಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಮತ್ತು ಅತಿಯಾದ ದುರ್ಬಳಕೆಯಿಂದ ಜಲಮಾಲಿನ್ಯ ಉಂಟಾಗ್ತದೆ. ಸೊ ಇದು ನಿಮಗೆ ಜಸ್ಟ್ ಕೀ ಪಾಯಿಂಟ್ಸ್ ಅಷ್ಟೇ. ಸೊ ನೀವು ಬರೆದಿರ್ತೀರ. ಸೊ ಇದಿಷ್ಟು ಪಾಯಿಂಟ್ಸ್ ಕವರ್ ಮಾಡ್ಕೊಂಡಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಪ್ರಾಣಿ ಜೀವಕೋಶದ ಚಿತ್ರ ರಚಿಸಿ, ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಚಿತ್ರವನ್ನು ಕಲ್ತಿದ್ರಿ, ಭಾಗನೂ ಬಿಡಿಸಿರ್ತೀರ. ನೆಕ್ಸ್ಟ್ 38ನೇ ಪ್ರಶ್ನೆ ಬಹಳ ಈಸಿ ಕ್ವಶನ್ಸ್ ಕೇಳಿದ್ದಾರೆ. ನಮ್ಮ ಬಾಯಿ ಮತ್ತು ಒಳಗೋಡೆಗಳನ್ನು ಆವರಿಸಿರುವಂತಹ ಅಂಗಾಂಶವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ನಾವು ಸರಳ ಪಾದುಕೆಯ ಅನುಲೇಪಕ ಅಂಗಾಂಶ ಅಥವಾ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವಂಥ ಅಂಗಾಂಶ ಸ್ನಾಯುರಜ್ಜು ಅಥವಾ ಟೆಂಡನ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ದ್ರವ ಮಾತೃಕೆ ಹೊಂದಿರುವ
ಸಂಯೋಜಕ ಅಂಗಾಂಶ ರಕ್ತ. ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ ನರ ಅಂಗಾಂಶ. ನೆಕ್ಸ್ಟ್ ಕೊಬ್ಬನ್ನು ಸಂಗ್ರಹಿಸುವಂಥದ್ದು ಅಡಿಪೋಸ್ ಅಂಗಾಂಶ. ಸೊ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. 2 ಪ್ರಶ್ನೆಗಳು ಈಸಿ ಆಗಿದೆ. ಸೊ ಕಂಪ್ಲೀಟಾಗಿ ನಿಮಗೆ ಕೀ ಆನ್ಸರ್ಸ್ ಹೇಳಿದ್ದೀವಿ ಮಕ್ಕಳ. ಸೊ ಯೂಸ್ಫುಲ್ ಆಗಿದೆ. ನಾಳೆ ಬರೆಯುವ ಇಂಗ್ಲೀಷ್ ಎಕ್ಸಾಮ್ಗೂ ಸಹ ಪ್ರಿಪೇರ್ ಆಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.